ಆತ್ಮಹತ್ಯೆ ತಡೆಗಟ್ಟುವುದು ಹೇಗೆ ಎಂಬ ವಿಚಾರವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಿಮ್ಹಾನ್ಸ್ ಆಸ್ಪತ್ರೆಯ ತಂಡದಿಂದ ಕನಕಪುರ ನಗರದ ಚನ್ನಬಸಪ್ಪ ವೃತ್ತದಲ್ಲಿ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು. ಇತ್ತೀಚೆಗೆ ಯುವಕರು, ವಿದ್ಯಾರ್ಥಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅದನ್ನು ಸರಿಪಡಿಸಲು ಹಲವಾರು ಸಲಹೆಗಳು ಮತ್ತು ಮಾರ್ಗಸೂಚಿಗಳು ಇವೆ ಎಂದು ನಾಟಕದ ಮೂಲಕ ಸಾರ್ವಜನಿಕರಿಗೆ ಪ್ರದರ್ಶನ ನೀಡಿದರು. ಆತ್ಮಹತ್ಯೆ ಮಾಡಿಕೊಳ್ಳಲು ಕುಟುಂಬ ಮತ್ತು ಸ್ನೇಹಿತರು ಹಾಗೂ ಪ್ರಮುಖ ವ್ಯಕ್ತಿಗಳ ನಡುವಿನ ಸಂಬಂಧಗಳಲ್ಲಿ ವಿರಸ ಉಂಟಾಗಿ ಹಲವು ಕಾರಣಗಳಿಗೆ ಹಾಗೂ ಶೈಕ್ಷಣಿಕ, ಆರ್ಥಿಕ, ಲೈಂಗಿಕ ಸಮಸ್ಯೆ ಹಾಗೂ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಖಿನ್ನತೆಗೆ ಒಳಗಾಗಿ ಯಾರ ಸಂಪರ್ಕವನ್ನು ಮಾಡದೆ ಮೌನಕ್ಕೆ ಜಾರಿಕೊಂಡು ಕೊನೆಗೆ ಆತ್ಮಹತ್ಯೆಯ ಹಾದಿ ಹಿಡಿಯುತ್ತಿದ್ದಾರೆ ಎಂದು ತಿಳಿಸಿದರು. ಆತ್ಮಹತ್ಯೆಯಂಥ ಘಟನೆಗಳು ಕಂಡುಬಂದಾಗ ಸಾರ್ವಜನಿಕರು ವ್ಯಕ್ತಿಯಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು. ಮೊದಲು ಆತ್ಮಹತ್ಯೆಗೆ ಮೂಲ ಕಾರಣವೇನು ಎಂದು ತಿಳಿದುಕೊಳ್ಳಬೇಕು. ನಂತರ ಸೂಕ್ತ ಸಮಾಲೋಚನೆಗಾಗಿ ಟೆಲಿ-ಮಾನಸ್ 1441 ಸಂಖ್ಯೆ ಸಹಾಯವಾಣಿಗೆ ಕರೆ ಮಾಡಿದರೆ ಅವರೊಡನೆ ಆಪ್ತ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುವುದು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಬೀದಿ ನಾಟಕ ಪ್ರದರ್ಶನದಲ್ಲಿ ಸಾರ್ವಜನಿಕರು, ಯುವಕರು, ವಯೋವೃದ್ಧರು, ಬೀದಿ ಬದಿ ವ್ಯಾಪಾರಿಗಳು, ಹಿರಿಯ ನಾಗರಿಕರು ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಂಡು ನಿಮ್ಹಾನ್ಸ್ ಆಸ್ಪತ್ರೆಯ ತಂಡಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸ್ಕೂಲಲ್ಲಿ ಕೂಡ ಅವನಿಗೆ ತುಂಬಾ ಟಾರ್ಚರ್ ಆಯ್ತು. ಯಾರೋ ಬೇರೆ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳು ಅವನ ದಡ್ಡ ಅಂತೆಲ್ಲ ರೇಗಿಸ್ತಾ ಇದ್ದಾರೆ. ಈಗ ಮನೆಗೆ ಹೋದ್ರೆ ಅಮ್ಮ ಏನೋ ಅಡುಗೆ ಮಾಡ್ತಿದ್ದಾಳೆ, ನೋಡೋಣ ಅಮ್ಮ ಹೇಗೆ ಮಾತಾಡ್ತಾಳಂತ. ನೋಡಿ, ಪ್ರಾಬ್ಲಮ್ ಆಯ್ತಲ್ಲ ಇವತ್ತು ಸ್ಕೂಲಲ್ಲಿ ಬೈಸ್ಕೊಂಡಿದ್ದು. ಅಮ್ಮನ ಹತ್ರ ಹೇಳ್ಕೊಡೋಣ ಅಂತ ಹೋದ. ಅಮ್ಮ ಏನ್ ಮಾಡಿದ್ಲು, ಏನೋ ಅಡುಗೆ ಮಾಡ್ತಿದ್ಲು, ಮಗನಿಗೋಸ್ಕರ ಟೈಮು ಕೊಡ್ಲಿಲ್ಲ, ಬೈದು ಅಪ್ಪನ ಹತ್ರ ಹೋಗು ಅಂತ ಹೇಳಿದ್ಲು ಅಲ್ವಾ. ಅಪ್ಪನ ಹತ್ರ ಬಂದ್ರೆ ಅವ್ನು ಯಾವುದೋ ರೀಲ್ಸ್ ನೋಡ್ಕೊಂಡು ನಗ್ತಾ ಇದ್ದ. ಅವನಿಗೆ ಮಗನ ಭವಿಷ್ಯಕ್ಕಿಂತ ಅವನಿಗೇನು ತೊಂದರೆ ಆಯ್ತು ಅನ್ನೋದಕ್ಕಿಂತ ಆ ರೀಲ್ಸೇ ಮುಖ್ಯ ಆಯ್ತು. ಪ್ರವೀಣ್ ಏನ್ ಮಾಡ್ದ, ರೂಮ್ಗೆ ಹೋದ, ಬಾಗ್ಲು ಹಾಕೊಂಡ. ಈಗ ಅವನ ಮನಸ್ಸಲ್ಲಿ ಏನ್ ಅನಿಸ್ತಾ ಇರ್ಬೋದು? ಈಗ ಅವ್ನಿಗೆ ಏನು ಅನಿಸ್ತಾ ಇದೆ ಅಂದರೆ ಸತ್ತೋಗ್ಬೇಕು ಅನಿಸ್ತಿದೆ. ಯಾಕೆ ಹಂಗೆ ಅನಿಸ್ತಾ ಇದೆ ಅಂತಂದರೆ, ಸ್ಕೂಲಲ್ಲಿ ಬೆಳಗ್ಗೆ ತೊಂದರೆ ಆದಾಗ ಟೀಚರ್ ಬೈದರು, ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ಬೋದಿತ್ತಲ್ವಾ, ಬಟ್ ಅವರೂ ಬೈದರು. ಮನೆಗೆ ಬಂದರೆ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ನಂಗೆ ಹೆಲ್ಪ್ ಮಾಡ್ತಾರೆ ಅಂತ ಅಮ್ಮನೂ ಬೈದರು, ಅಪ್ಪ ಟೈಮೇ ಕೊಡಲಿಲ್ಲ. ಈಗ ಅವ್ನ ಮನಸ್ಸಿಗೆ ಏನು ಅನಿಸ್ತಿದೆ ಅಂದರೆ, ನಾನು ಇವಾಗ ಸ್ಕೂಲ್ಗೆ ಹೋಗ್ತಿರೋನು, ಇಷ್ಟು ಸಣ್ಣ ಸಮಸ್ಯೆಗೆ ನನಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ನನಗೋಸ್ಕರ ಯಾರಿದ್ದಾರೆ, ಓಕೆ ಮುಂದೆ ಬೆಳೆದು ದೊಡ್ಡವನಾಗ್ತೀನಿ, ಇನ್ನೂ ದೊಡ್ಡ ಸಮಸ್ಯೆಗಳು ಬರುತ್ತೆ, ನನಗೆ ಹೆಲ್ಪ್ ಮಾಡೋರು ಯಾರು ಅಂತ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಯೋಚನೆ ಬಂದಾಗ ಅವ್ನಿಗೆ ಅನಿಸುತ್ತೆ, ಹಾಗಾದರೆ ಮುಂದೆ ದಾರಿ ಏನು ನನ್ನ ಅಂತ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಯೋಚನೆ ಬಂದಾಗ ಅವನ ಜೀವನನೇ ಕಳ್ಕೋಬೇಕು, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಹೇಗೆ ದಾರಿ ಏನು ಅಂತ ಅಂದಾಗ ಅವ್ನಿಗೆ ಒಳಿಯೋದೆ ಆತ್ಮಹತ್ಯೆ ಅನ್ನೋ ಕೆಟ್ಟ ವಿಷಯ. ಈಗ ಅವನೇನು ಮಾಡ್ತಾನೆ ಅಂದರೆ ಆತ್ಮಹತ್ಯೆ ಮಾಡ್ಕೋತಾನೆ, ಜೀವನ ಮುಗ್ದೋಯ್ತು. ಇವಾಗ ಯಾರು ಗಿಲ್ಟ್ ಫೀಲ್ ಮಾಡಿ ಅಥವಾ ಇದು ಮಾಡ್ಕೊಂಡ್ರು ಸತ್ತೋದ್ಮೇಲೆ ಅವನ್ನ ಮತ್ತೆ ತರೋಕ್ಕಾಗುತ್ತಾ? ಆಗಲ್ಲ ಅಲ್ವಾ. ಸೊ ಈ ರೀತಿ ಹೇಗೆ ಪ್ರವೀಣ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಆದ, ಅವ್ನು ತೀರ್ಕೊಂಡ, ಈಗ ಅದನ್ನ ಹೇಗೆ ತಡೆಗಟ್ಬೋದಿತ್ತು? ನಾವು ಒಂದು ದೊಡ್ಡ ಸಮಾಜ ಆಗಿ ನಮ್ಮ ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಥರ ತೊಂದರೆ ಆದಾಗ ಹೇಗೆ ತಡೆಗಟ್ಬೋದಿತ್ತು ಅನ್ನೋದನ್ನ ಇದೇ ನಾಟಕನ ಇವಾಗ ನೋಡೋಣ. ಎಲ್ಲರೂ ಹೇಗೆ ಅವನಿಗೆ ಹೆಲ್ಪ್ ಮಾಡಿದ್ರು, ಹೇಗೆ ತಡೆಗಟ್ಟಿದ್ರು ಅಂತ. ಆಯ್ತಾ? ಓಕೆ, ಇವಾಗ ಗಮನ ಇಟ್ಟು ನೋಡ್ಕೊಳ್ಳಿ. ನೀವು ಹೇಳ್ಬೋದು, ಮೊದಲು ನೋಡಿದ್ರಲ್ಲ ಅವಾಗ ಹೇಗಿತ್ತು, ಇವಾಗ ಏನೇನು ಬದಲಾವಣೆ ಆಯಿತು ಅಂತ. ಆಯ್ತಾ? ಕ್ಲಾಸಲ್ಲಿ ಇದ್ದಾನೆ, ಏನಾಗುತ್ತೆ ನೋಡೋಣ. ಗುಡ್ ಮಾರ್ನಿಂಗ್ ಟೀಚರ್. ಓಕೆ, ಅವ್ನ ಕ್ಲಾಸ್ ಮುಗೀತು. ಈಗ ಪ್ರವೀಣ ಮೊದಲು ಹೋದ್ಮೇಲೆ ಅದೇ ರೀತಿ ಮನೆ ಕಡೆ ಹೋಗ್ತಾ ಇದ್ದಾನೆ. ಈ ದಾರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ.
ಏ ಪ್ರವೀಣ ಬೆಲ್ಲಾಗಿದೆಯಲ್ಲ ಏನಾಯ್ತು ಇವತ್ತು? ಇಲ್ಲ ಇವತ್ತು ಸ್ವಲ್ಪ ಬೇಜಾರಾಯಿತು, ಮದುವೆ ಹೇಳೋಕ್ಕಾಗಿಲ್ಲ. ಅಷ್ಟೇ ಯಾಕೋ ಅಷ್ಟೆಲ್ಲ ಥರ ಟೆನ್ಷನ್ ತಗೋತಿದ್ಯಾ? ನನ್ನ ಹತ್ರ ಹಳೆ ನೋಡ್ತಿದ್ದೆ, ನಾನು ಕೊಟ್ಬಿಡ್ತೀನಿ, ಓದ್ಕೊಂಡು ಬರ್ತೀನಿ, ಟೆನ್ಷನ್ ತೊಗೊಂಡ್ಬೇಡ, ಓಕೆನಾ? ನೋಡಿ ಅವ್ನು ಸೀನಿಯರ್ ಹೇಳ್ದ, ಇದಕ್ಕೆಲ್ಲ ಯಾಕೆ ಎದುರು ಕೊಡ್ತೀಯಾ, ನಾವೆಲ್ಲ ಇಲ್ವಾ, ನಿಂಗೆ ನೋಟ್ಸ್ ಬೇಕಾ, ಏನಾದ್ರು ಎಲ್ಪ್ ಬೇಕಾ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಮನೆಗೆ ಹೋಗ್ತಾ ಇದ್ದಾನೆ. ನೋಡಿ ಇವಾಗ ಪ್ರವೀಣ ಮಾತಾಡ್ದ ಅವ್ರ ಅಪ್ಪ ಅಮ್ಮನ ಜೊತೆ, ಈಗ ರೂಮ್ಗೆ ಹೋದ. ಈಗ ಅವನ ಮನಸ್ಸಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ತೀರೋಗ್ಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ. ಯಾಕೆ? ವೆರಿ ಗುಡ್. ಯಾವ ರೀತಿ ಸಪೋರ್ಟ್ ಅಂದರೆ ಅದು ಸಾಮಾಜಿಕ ಬೆಂಬಲ, ಆಯ್ತಾ? ಸೊ ಇವಾಗ ನೀವು ನೋಡ್ದಂಗೆ ಕ್ಲಾಸಲ್ಲಿ ಅವನಿಗೆ ಅವನು ತಪ್ಪು ಮಾಡಿದಾಗ ಟೀಚರ್ ಹೇಳಿದ್ರು ನಾಳೆ ದಿನ ಕಲ್ತ್ಕೊ ಬಂದರೆ ಆಯಿತು, ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ. ಆಮೇಲೆ ಅವ್ನ ಕ್ಲಾಸ್ಮೇಟ್ ಹೇಳಿದ್ರು ನಾವೆಲ್ಲ ಇದ್ದೀವಿ ಅಂತ. ಯಾರೋ ಸೀನಿಯರ್ ಕೂಡ ಹೇಳ್ದ ಸ್ಕೂಲಿಂದ. ಮನೆಗೆ ಹೋದ್ಮೇಲೆ ಅವ್ರಮ್ಮ ಅಡುಗೆ ಮಾಡ್ತಿದ್ರು, ಮಗ ತೆಲ್ಲಾಗಿದ್ದಾನಲ್ಲ, ಮಗ ಯಾಕೋ ಬೇಜಾರಲ್ಲಿ ಇದ್ದಾನಲ್ಲ ಅಂತ ಅಡುಗೆ ಮಾಡೋದನ್ನ ಸ್ಟಾಪ್ ಮಾಡಿ, ಅಡುಗೆ ಮಾಡೋದು ದಿನ ಇರುತ್ತಲ್ವಾ, ಯಾವ್ದು ಇಂಪಾರ್ಟೆಂಟು ಇಲ್ಲಿ, ಮಗ ಯಾಕೆ ತೆಲ್ಲಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ಟೈಮ್ ಕೊಟ್ಟು ಅಪ್ಪನ ಹತ್ರ ಕರ್ಕೊಂಡು ಹೋದ್ಲು. ಅಪ್ಪ ಕೂಡ ಫೋನ್ನ ಒಂದು ಕಡೆ ಇಟ್ಟು ಟೈಮ್ ಕೊಟ್ಟು ಮಗನ ಜೊತೆ ಕೂತ್ಕೊಂಡು ಅಪ್ಪ ಅಮ್ಮ ಇಬ್ಬರು ಮಾತಾಡಿದಾಗ ಏನೇನು ತೊಂದರೆ ಆಯಿತು ಎಲ್ಲ ಹೇಳ್ಕೊಂಡ. ಇವಾಗ ಎಲ್ಲಿ ಬರುತ್ತೆ ಅಲ್ವಾ ಯೋಚನೆ ಅವನಿಗೆ? ಯಾಕಂತೇಳಿ ಅವನಿಗೆ ಸಾಮಾಜಿಕ ಬೆಂಬಲ ಸಿಕ್ತು. ಸೊ ಸಾಮಾಜಿಕ ಬೆಂಬಲ ಅನ್ನೋದು ಆತ್ಮಹತ್ಯೆ ತಡೆಗಟ್ಟಿಗೆ ತುಂಬ ಉದಾಹರಣೆಗಳಿವೆ, ತುಂಬ ರೀತಿಗಳಿದ್ದಾವೆ, ಆಯಿತಾ? ಅದರಲ್ಲಿ ಸಾಮಾಜಿಕ ಬೆಂಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತಿಲ್ಲ ಟೀಚರೇ ಆಗಬೇಕು ಅಂತಿಲ್ಲ, ಕ್ಲಾಸ್ಮೇಟೇ ಆಗಬೇಕು ಅಂತ ಇಲ್ಲ, ಅಪ್ಪ ಅಮ್ಮನೇ ಆಗಬೇಕು ಅಂತಿಲ್ಲ, ನಮ್ಮ ಜೊತೆ ಕೆಲಸ ಮಾಡ್ತಿರೋ ಸಹೋದ್ಯೋಗಿ ಆಗಿರ್ಬೋದು, ಇನ್ಯಾರನ್ನೋ ಎಲ್ಲೋ ಮಾತಾಡ್ಸಿರ್ತೀರಾ, ಯಾರನ್ನೋ ಸ್ಟ್ರೇಂಜರ್ ಗೊತ್ತಿಲ್ಲದೆ ಇರೋರು ನೋಡ್ತೀರಾ, ದುಃಖದಲ್ಲಿರ್ತಾರೆ. ನಾವೇನು ಕಳ್ಕೊಳ್ಳಲ್ಲ ಅಲ್ವಾ, ಹೋಗಿ ಅವ್ರ ಜೊತೆ ಏನಾಯಿತು ಅಂತ ಒಂದು ಮಾತು ಕೇಳಿದ್ರೆ. ಯಾಕಂತಂದರೆ ನಮ್ಮ ಕಷ್ಟಗಳು ಎಲ್ಲರೂ ಸಮಸ್ಯೆ ಮಾಡೋವಷ್ಟು ಶಕ್ತಿ ಇರಲ್ಲ. ಯಾರಾದರೂ ನಮ್ಮ ಕಷ್ಟಗಳು ಏನು ಅಂತ ಕೇಳಿದಾಗ ನಾವು ಹೇಳ್ಕೊತೀವಲ್ಲ, ಅದು ನಮಗೆ ಎಷ್ಟೋ ಸಹಾಯ ಮಾಡುತ್ತೆ. ಅದರಿಂದ ನಾವು ಅದ್ರ ಬಗ್ಗೆ ಮಾತಾಡಬೇಕು. ಯಾರಾದರೂ ಹತ್ರ ಬೇಜಾರಲ್ಲಿದ್ದಾಗ ನಾವು ಹೋಗಿ ಕೇಳಿದ್ರೆ ಅವ್ರು ಹೇಳ್ಕೊಂಡಾಗ ಎಷ್ಟು ಪ್ರಮಾಣ ಕಡಿಮೆ ಆಗುತ್ತೆ ಅವ್ರಿಗೆ. ಯಾಕಂತಂದರೆ ಸಾಮಾಜಿಕ ಬೆಂಬಲ ಅನ್ನೋದು ಏನಂದರೆ, ಪ್ರತಿಯೊಬ್ಬ ಮನುಷ್ಯನು ನನಗೆ ಅಂತ ಒಬ್ರು ಇದ್ದಾರೆ, ನನಗೇನಾದರೂ ತೊಂದರೆ ಆದಾಗ ನನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಒಬ್ರು ಇದ್ದಾರೆ, ಅದು ಯಾರಾದರೂ ಆಗಿರ್ಬೋದು ಅಂತ ಯೋಚನೆ ಬಂದಾಗ ಮಾತ್ರ ಮನುಷ್ಯ ಬದುಕೋಕ್ಕಾಗೋದು ಅಲ್ವಾ? ಅದೇ ನನಗೋಸ್ಕರ ಯಾರೂ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ ಅಂದಾಗ ಬದುಕಿದ್ದು ಏನು ಪ್ರಯೋಜನ? ನಾವೆಲ್ಲ ಸಂಘಜೀವಿಗಳು, ಒಬ್ಬರೊಬ್ಬರೇ ಬದುಕೋಕ್ಕಾಗುತ್ತೆ? ನಾವು ಎಲ್ಲರ ಜೊತೆಲೂ ಇರಬೇಕು. ಕಷ್ಟಗಳು ಬರ್ತಾ ಇರುತ್ತೆ, ದುಃಖನೂ ಬರ್ತಾ ಇರುತ್ತೆ, ಖುಷಿಯಾಗೂ ಇರ್ತೀವಿ. ಬರೀ ಖುಷಿಯಾದಾಗ ಜೊತೇಲಿ ನಾವು ಹೋಗಿ ಮಾತಾಡ್ತೀವಿ ಒಬ್ಬರ ಜೊತೆ, ಯಾವುದೋ ಮದುವೆ ಆದರೂ ಇನ್ನೇನೋ ಪ್ರೋಗ್ರಾಮ್ ಆಯಿತು ಅಂದಾಗ ಹೋಗಿ ಅವ್ರ ಜೊತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು. ನಿಮ್ಗೇನಾದರೂ ಅನಿಸಿದ್ರೆ ಸೊ ಇದೆಲ್ಲ ನಮ್ಮ ಜವಾಬ್ದಾರಿಗಳು. ಹಾಗಂತ ಬರೀ ಸಾಮಾಜಿಕ ಬೆಂಬಲದಿಂದನೇ ಆತ್ಮಹತ್ಯೆನೇ ತಡೆಗಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀವು ಮಾನಸಿಕ ಆರೋಗ್ಯ ಕೇಂದ್ರಗಳು, ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು DMHP ಅಂತ ಇದೆ, ಅಲ್ಲಿ ಬರ್ಬೋದು. ನಿಮ್ಹಾನ್ಸ್ ಹಾಸ್ಪಿಟಲ್ ಬೆಂಗಳೂರಿಗೆ ಬರ್ಬೋದು. ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಬೋದು. ಮಾನಸಿಕ ವೈದ್ಯರು ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೋಬೋದು. ಅದಕ್ಕೋಸ್ಕರ ಆ ಯೋಚನೆಗಳ ಕಡಿಮೆ ಮಾಡೋಕ್ಕೆ ಮಾತ್ರೆಗಳಿದೆ, ತುಂಬ ಥೆರಪಿ ಅಂದರೆ ಅವ್ರ ಜೊತೆ ಮಾತಾಡ್ಬೋದು. ಇದೆಲ್ಲದರೂ ಕೂಡ ಈಗ ಒಂದೇ ಸಲ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ರೂ ನಮ್ಮ ಹತ್ರ ನೋಡಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, 14416 14416. ಇದು ಏನಂತಂದರೆ ಯಾರಿಗೆ ಮಾನಸಿಕವಾಗಿ ತೊಂದರೆ ಇದ್ದು, ಅವ್ರಿಗೆ ನಾನು ಹೇಳಿದ್ಮೇಲೆ ಈ ಥರ ಆತ್ಮಹತ್ಯೆಗೆ ತೊಂದರೆ ಇದ್ದು, ಈ ರೀತಿ ತೊಂದರೆಗಳಿದ್ದಾಗ ನಾವು ಹೆಂಗೆ ಈಗ ಬೆಂಕಿ ಹತ್ಕೊಂಡ್ರೆ ಎಲ್ಲಿಗೆ ಫೋನ್ ಮಾಡ್ತೀವಿ? ಬೆಂಕಿ ಹತ್ಕೊಂಡ್ರೆ ಯಾರಿಗೆ ಫೋನ್ ಮಾಡ್ತೀವಿ? ಫೈರ್ ಇಂಜಿನ್ ಅವ್ರಿಗಲ್ವಾ? ಏನಾದರೂ ತೊಂದರೆ ಆದರೆ ಆಂಬುಲೆನ್ಸಿಗೆ ಫೋನ್ ಮಾಡ್ತೀವಿ. ಅದೇ ರೀತಿ ಮಾನಸಿಕವಾಗಿ ತೊಂದರೆ ಆದಾಗ ನಾವು ಈ ನಂಬರ್ಗೆ ಮಾಡಿದ್ರೆ, ಮಾತಾಡಿ ಹೇಳ್ಕೊಂಡ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲೋಗಿ ಮಾತು ತೋರಿಸ್ಬೇಕು, ಎಲ್ಲಿ ನಿಮಗೆ ಸಹಾಯವನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಎಲ್ಲರೂ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, 14416, ಆಯಿತಾ? ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಬರೆದಿಡಿ, ಇನ್ಯಾರಿಗೂ ಹೇಳಿ. ಯಾಕಂತಂದರೆ ಪ್ರಾಬ್ಲಮ್ ಆದಾಗ ಹೋಗಿ ಹೇಳೋದ್ಕಿಂತ ಏನಾದರೂ ಅನಿಸಿದ್ರೆ, ಇದೇನೋ ಹೇಳ್ತೀವಿ ಹೇಳಿ, ಜ್ವರ ಬಂದಂಗೆ ಆಯಿತು ಅಂದರೆ ಹಾಸ್ಪಿಟಲ್ಗೆ ಇಮಿಡಿಯೇಟಾಗಿ ಹೋಗ್ತೀವಿ ಅಲ್ವಾ? ಬಟ್ ಮನಸ್ಸಿಗೆ ತೊಂದರೆ ಆದಾಗ ಯಾರು ಹೇಳ್ಕೊಳ್ಳೋದಿಲ್ಲ, ಒಳಗಡೆ ಕೊರಗ್ತಾ ಇರ್ತೀವಿ. ಸೊ ಆ ಕೊರಗ್ತೀವಲ್ಲ, ಅದು ಬರೀ ಕೊರಗೆ ಮಾತ್ರ ಅಲ್ಲ, ಅದು ಒಂದು ತೊಂದರೆ. ನಾಳೆ ದಿನ ಆತ್ಮಹತ್ಯೆ ಕಾರಣ ಆಗೋದಿಲ್ಲ. ನಾವು ಸಣ್ಣ ಪುಟ್ಟಕ್ಕೆಲ್ಲ ಯೋಚನೆ ಮಾಡ್ತೀವಲ್ಲ, ಚಿಂತೆಗಳೆಲ್ಲ ಅಡುಗೆ ಮಾಡುವಾಗ ತುಂಬ ಇದರಲ್ಲಿ ಕುಕ್ಕರಲ್ಲಿ
ಬ್ಲಾಸ್ಟ್ ಆಗುತ್ತಲ್ಲ ತುಂಬ ತುಂಬಿಕೊಂಡಾಗ, ಅದೇ ರೀತಿ ಚಿಂತೆಗಳು ಅನ್ನೋದು, ಯೋಚನೆಗಳು ಅನ್ನೋದು ಕೂಡ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಬಿಟ್ಟಾಗ ಅದು ಯಾವ ರೀತಿ ಹೊರಗಡೆ ಬರುತ್ತೆ ಅಂದರೆ ನಾವು ಸತ್ತೋಗ್ಬೇಕು ಅಂತ ಯೋಚನೆ ಬರುತ್ತೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು. ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಹೇಗೆ ತಡೆಗಟ್ಕೊಂಡು ಶೇರ್ ಮಾಡ್ಬೋದು, ಆಯಿತಾ? ಇದ್ರ ಬಗ್ಗೆ ಯಾರಾದರೂ ಮಾತಾಡಬೇಕು ಅಂತಂದರೆ ನೀವು ಬಂದು ಮಾತಾಡ್ಬೋದು. 144416. ನಿಮಗೆ ಈಗ ನಾವು ನಂಬರ್ ಕೊಟ್ಟಿದ್ದೀವಲ್ಲ ಟೆಲಿಮಾನಸ್, ಆ ನಂಬರ್ಗೆ ನೀವು ಯಾವಾಗ ಕಾಲ್ ಮಾಡಿದ್ರು 24/7 ಹಗಲು ರಾತ್ರಿ ಯಾವುದೇ ಸಮಯದಲ್ಲೂ ಸಹ ಕಾರ್ಯನಿರತವಾಗಿರುತ್ತದೆ. ಆ ಟೈಮ್ನಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಹಂಚಿಕೊಳ್ಳುವುದಿಲ್ಲ. ಇದಕ್ಕಾಗಿ ನೀವು ಮುಂದೆ ಬಂದು ನಿಮಗಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಬಂಧು ಬಳಗದವರಿಗಾಗಲಿ, ನಿಮ್ಮ ಮನೆಯವರಿಗಾಗಲಿ ಈ ಹೆಲ್ಪ್ ಬೇಕಾದಾಗ ನೀವು ದಯವಿಟ್ಟು ತೆಗೆದುಕೊಳ್ಳಬೇಕು. ಈ ಮಾನಸಿಕ ಅಂದಿದ ತಕ್ಷಣ ಸೂಸೈಡಲ್ ಪ್ರಿವೆನ್ಷನ್ಗೆ ಹೋಗುವಾಗ ಮಾನಸಿಕ ಅನ್ನೋ ಒಂದು ಯೋಚನೆ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಅಂದರೆ ಏನೋ ಒಂದು ನಮಗೆ ಒಂದು ನಾಚಿಕೆ ಏನಾಗ್ಬಿಡುತ್ತೋ, ನಮ್ಮ ಅಕ್ಕಪಕ್ಕ ಮನೆಯವರು ಏನು ಹೇಳ್ಕೊಳ್ತಾರೋ, ನಮ್ಮ ಊರಿನವ್ರಿಗೆ ಗೊತ್ತಾದರೆ ಏನು ಹೇಳ್ತಾರೋ, ನಮ್ಮ ನೆಂಟರಿಸ್ತರಿಗೆ ಗೊತ್ತಾದರೆ ಏನು ಹೇಳ್ತಾರೋ, ದಯವಿಟ್ಟು ಆ ಟೈಮ್ನಲ್ಲಿ ನಮ್ಮವರು ನಮಗೆ ಯಾವುದೇ ಮಾಹಿತಿನ ಕೊಟ್ಟಿಲ್ಲದಾದ್ರೂ ನಿಮಗೆ ಅಂತ ಇರೋ ಒಂದು ಹೆಲ್ಪ್ ಲೈನ್ನ ಉಪಯೋಗಿಸ್ಕೊಂಡು ಅದರಿಂದ ನೀವು ಮುಂದೆ ಬರ್ಬೋದು. ನಿಮಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನೀವು ಹೆಲ್ಪ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರುವುದರಿಂದ ನಿಮಗೆ ಇದು ಓಕೆ ಆಗಿದ್ರೆ, ನಿಮಗೆ ಇದು ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ದಲ್ಲಿ ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಅನಿಸಿಕೆಗಳಿದ್ದರೆ ಹಂಚಿಕೊಳ್ಳಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.